ಬೆಳಗ್ಗೆ 10 ಹೃದಯಾಘಾತ ಆಗಿದೆ ದ್ವಾರಕೀಶ್ವರ್ಗೆ. ಕೂಡಲೇ ಯೋಗೀಶ್ವರ್ ನನಗೆ ಫೋನ್ ಮಾಡಿದ್ರು, ಈ ರೀತಿ ಆಗ್ಬಿಟ್ಟಿದೆ ಅಂತ. ನಾನು ಟೆನ್ಷನ್ ತಗೋಬೇಡ, ಕೂಲ್ ಆಗಿರು ಅಂತ ನಾನೇ ಸಮಾಧಾನ ಮಾಡಿದೆ. ಅವನು ಹಣ ಬರೆದ ಬೇಡ ಯೋಚನೆ ಮಾಡಿ ಡಾಕ್ಟರ್ ಕರೆದು ಕನ್ಫರ್ಮ್ ಮಾಡಿಕೊಂಡು ಡಾಕ್ಟರ್ ಹತ್ರ ಎಲ್ಲ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಡಾಕ್ಟರ್ ಬಂದು ECG ಮಾಡಿ ಎಲ್ಲ ಮಾಡಾದ್ಮೇಲೆ ನೋವು ಅಂತ ಹೇಳಿದ್ಮೇಲೆ ಅವರು ಇನ್ಮೇಲೆ ನಾನು ಬಂದ್ಮೇಲೆ ಯಾವ ರೀತಿ ಅಂತ ಕ್ರಿಯೆ ಮಾಡೋದು, ಯಾರ್ಯಾರು ಬೇಕು ಎಲ್ಲ ದ್ವಾರಕೀಶ್ವರ 6 ಜನ ಗಂಡು ಮಕ್ಕಳು, 5 ಜನನು ಒಬ್ಬ ಅಮೆರಿಕಾದಲ್ಲಿದ್ದಾರೆ, ಒಬ್ಬ ದುಬೈಲಿದ್ದಾರೆ, ಇನ್ನಿಬ್ರು ಇಲ್ಲೇ ಇದ್ದಾರೆ, ಒಬ್ಬ ಮಡ್ರಾಸಲ್ಲಿದ್ದಾನೆ, ಇನ್ನೊಬ್ಬ ಚಿಕ್ಕ ಇಂಟಿ ಮಗನ ಇಲ್ಲೇ ಇದ್ದಾರೆ, ಎಲ್ಲ ಬಂದಿದ್ದಾರೆ. ಅಮೆರಿಕಾದಲ್ಲಿ 3 ದಿನ ಮುಂಚೆ ಬಂದಿದ್ದ ಅವನು, ನಾವು 10 ಕಿಲೋಮೀಟರ್ 3 ದಿನ ಮುಂಚೆ ಅವ್ನು ಬಂದು ಇವಾಗ ಬೆಳಗಾಂ ಹೋಗಿದ್ದಾನೆ. ಬೆಳಗಾಂ ಗೊತ್ತಾಯ್ತು, ಅವ್ನು ಇಮಿಡಿಯೇಟ್ಲಿ ಬರ್ತಾನೆ. ನಾಳೆ ಬೆಳಿಗ್ಗೆ ಇದನ್ನು ನಾವು ಟೌನ್ ಹಾಲಲ್ಲಿ ರವೀಂದ್ರ ಕಲಾಕ್ಷೇತ್ರ ಯಾವ ರೀತಿ ಇಡಬೇಕು, ಬಾಡಿ ಅಲ್ಲಿ ಇಡಬೇಕಾ, ವಾಣಿಜ್ಯ ಮಂಡಳಿ ಮಾತಾಡ್ತಾವ್ರೆ, ಅದ್ ನೋಡಿಕೊಂಡು ಸಾರ್ವದರ್ಶನಕ್ಕೆ ಎಷ್ಟೊತ್ತಿಗೆ ಇಡಬೇಕು, ಯಾವ ರೀತಿ ಇದೆಲ್ಲ ಈ ವೋಟ್ ಆಫ್ ಕೋಡ್ ಆಫ್ ಕಂಡಕ್ಟ್ ಇಂದ ಯಾವ ಪರ್ಮಿಷನ್ ಯಾವ ರೀತಿ ಸಿಗುತ್ತೆ ನೋಡ್ಕೊಂಡು ಮಾಡಬೇಕು ಅಂತ ನಾನು. ತುಂಬಾ ಚೆನ್ನಾಗಿದ್ರು, ಇಟ್ಸ್ ವೆರಿ ಗುಡ್. ಯೋಗಿ ಬಿಟ್ಟು ಹೋಗ್ತಿರ್ಲಿಲ್ಲ, ತುಂಬಾ ಆರೋಗ್ಯವಾಗಿದ್ರು, ಏನೂ ಆಗಿಲ್ಲ, ಖುಷಿಯಾಗಿದ್ರು. ಯೋಗಿ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ಅವ್ರ ತಂದೆನ. ನನಗೆ 15 ದಿನ ಮುಂಚೆ ಭೇಟಿಯಾಗಿದ್ದೆ, ನಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಸಿನಿಮಾ ಬಗ್ಗೆ ಹೆಚ್ಚು ಅವ್ರಿಗೆ ಇದಿತ್ತು, ಸಿನಿಮಾ ಮಾಡೋಕೆ ಏನೇನು ಮಾಡಕ್ ಇವಾಗ ಆ ಸಿನಿಮಾ ಅಷ್ಟು ಸಿನಿಮಾನೇ ಬಿಡ್ತಾ ಇಲ್ಲ ಅವರು, ಬ್ಲಡ್ ಅಲ್ಲಿ ಇತ್ತು ಸಿನಿಮಾ ಅಂತ ಹೇಳಿ. ಈಗ ವಾಣಿಜ್ಯ ಮಂಡಳಿಗೆ ಮುಖಾಂತರ ಫೋನ್ ಮಾಡಿ ತಿಳಿಸಿದಾರಂತೆ ವಾಣಿಜ್ಯ ಮಂಡಳಿಯವರು. ಅದು ವಾಣಿಜ್ಯ ಮಂಡಳಿ ಬೇಡ, ಟೌನ್ ಹಾಲ್ ಹತ್ರ ಇಡಬೇಕು, ಇಷ್ಟೊತ್ತಿಗೇನು ಅಂತ ಹೇಳ್ತಾವ್ರೆ. ಅದ್ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಯಾವ ರೀತಿ ಅಲ್ಲಿ ಯಾವ ರೀತಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಇಲ್ಲ ಸಾರ್ವಜನಿಕರ ದರ್ಶನಕ್ಕೆ ನಮ್ಮ ಟೌನ್ ಹಾಲ್ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ವಾಣಿಜ್ಯ ಮಂಡಳಿ. ಅದಾದ ತಕ್ಷಣ ಮೆಸೇಜ್ ಬರುತ್ತೆ, ಅದಾದ ತಕ್ಷಣ ನಮಗೆ ಆಸ್ ಇಟ್ ಈಸ್ TR ಮೇಲೆ ಬ್ರಾಹ್ಮಣರದು ಅವ್ರದ್ದು ಸ್ಮಶಾನ ಅಲ್ಲಿ ಅಂತಿಮ ಕಾರ್ಯ ನಾಳೆ ಮಾಡ್ತಾರೆ. ಎಲ್ಲ ಇನ್ನೊಂದು ಅರ್ಧ 1 ಅವರ್ ಟೈಮಿಂಗ್ಸ್ ಗೊತ್ತಾಗುತ್ತೆ. 10 ತೀರೋಗ್ಬಿಟ್ಟೆ, 10 ಹೃದಯಾಘಾತ. ತುಂಬಾ ಚೆನ್ನಾಗಿ ಅದ್ಭುತವಾಗಿದ್ರು, ಹ್ಯಾಪಿ ಆಗಿದ್ರು, ಖುಷಿಯಾಗಿದ್ರು. ಅಷ್ಟು ಚೆನ್ನಾಗಿ ಯೋಗೀಶ್ ನೋಡ್ಕೊಂಡಿದ್ರು. ತಂದೆ ಮಕ್ಕಳು ಅಷ್ಟು ಬಾಂಧವ್ಯ, ದಿನ ಒಂದು ಪಿಕ್ಚರ್ ನೋಡು ಹ್ಯಾಪಿ ಆಗಿದ್ರು, ಯಾವ ರೀತಿ ತೊಂದರೆ ಇರಲಿಲ್ಲ. ಅಷ್ಟು ಚೆನ್ನಾಗಿ ಸುಮಾರು ಇಲ್ಲಿಂದ 5 ವರ್ಷದಿಂದ ಇದ್ರು, 4 ವರ್ಷದಿಂದ ಇದ್ರು. 2 ದಿವಸ ಮುಂಚೆ ಫೋನ್ ಮಾಡಿದಾಗ ಆರೋಗ್ಯದಲ್ಲಿ ಏನಿಲ್ಲ, ಎಲ್ಲ ಚೆನ್ನಾಗಿದ್ರು, ಖುಷಿಯಾಗಿದ್ರು. ಅವ್ರು ಯಾವತ್ತೂ ಅಷ್ಟು ಕಾಯಿಲೆ ಬಿದ್ದಾರಲ್ಲ, ಖುಷಿಯಾಗಿ ನಗದಾಗ್ತಾ ಇದ್ರು. ಅಷ್ಟೇ ಚೆನ್ನಾಗಿ ಯೋಗೀಶ್ ದಿನ ತಂದೆ ಬಿಟ್ಟು, ಈಗ 1 ವಾರದಿಂದ ತಂದೆ ಬಿಟ್ಟು ಆಚೆ ಬರ್ತಿಲ್ಲ ಅವರು. ನಮ್ಮಪ್ಪ ಸ್ವಲ್ಪ ಮೈಕ ಏನೋ ಹುಷಾರಿಲ್ಲ ಅಂತ ಅಂದಾಗ ತಂದೆ ಬಿಟ್ಟು ಆಚೆ ಬರ್ತಿಲ್ಲ. ನಾನು ಎಷ್ಟೊತ್ತಿ ಫೋನ್ ಮಾಡೋದು ಬರಲಿಲ್ಲ, ಬೇಡ ಡ್ಯಾಡಿ ಹುಷಾರಿಲ್ಲ, ಇಲ್ಲೇ ಇದ್ದೀನಿ. ಮೊನ್ನೆ ಆ ಪಾಪ ಯಾವುದೋ ಸೌಂದರ್ಯ ಬರ್ತಾ ಬಂದು ಇಮಿಡಿಯೇಟ್ಲಿ ಬಂದ್ಬಿಟ್ಟೆ, ತಂದೆಗೆ ಹುಷಾರಿಲ್ಲ ನೋಡ್ಕೋಬೇಕು, ಟ್ಯಾಬ್ಲೆಟ್ ಕೊಡಬೇಕು ಅಂತ. ತುಂಬಾ ಚೆನ್ನಾಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿದೆ ದ್ವಾರಕೀಶ್ವರು. ನಗನಾಗ್ತಾ ಇದ್ರು, ಯಾರು ತೊಂದರೆ ಕೊಟ್ಟಿಲ್ಲ, ಯಾವುದು ಇಲ್ಲ. ಅದೆಲ್ಲ ಇನ್ನು ಅದ್ರ ಬಗ್ಗೆ ಕ್ಲೀನ್ ಆಗಿ ಗೊತ್ತಿಲ್ಲ ನಮಗೆ. ಥ್ಯಾಂಕ್ ಯು. ಈಗ ಇಲ್ಲಿಂದ ಈ ಮನೆಯಿಂದ ಬೆಂಗಳೂರು ಶಿಫ್ಟ್ ಮಾಡೋದಾದ್ರೆ ಯಾವಾಗ? ಇವಾಗ ಇನ್ನ 1 ಅವರ್ಗೆ ನಮ್ಮ ವಾಣಿಜ್ಯ ಮಂಡಳಿ ತಿಳ್ಕೊಂಡು ಯಾವ ರೀತಿ ಮಾಡಬೇಕು, ಟೌನ್ ಹಾಲ್ ಶಿಫ್ಟ್ ಮಾಡೋಕ, ಇಲ್ಲಿ ಮಾಡೋಕ, ಯಾವ ರೀತಿ ಮುಂದಿನ ರೂಪುರೇಷೆಗಳು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ವಿ. ಎಲ್ಲ ಬಂದಿದ್ದಾರೆ. ಫಾರಿನ್ ಇರೋ ಮಗ 3 ದಿನ ಮುಂಚೆ ಆಮೇಲೆ ಇದಕ್ಕೆ ಹೋಗಿದ್ದಾನೆ, ಬೆಳಗಾಂ ಹೋಗಿದ್ದಾನೆ. ಅವ್ರ ಮಾವರ್ ತೀರೋಬಿಟ್ಟು ಅಲ್ಲಿ ಅದಕ್ಕೆ ಹೋಗಿದ್ದಾನೆ. ಅದಾದ ತಕ್ಷಣ ಹೇಗಿದ್ದಾನೆ, ಇದಕ್ಕೆ ಎಲ್ಲ ಜನ ಅಲ್ಲಿಂದ ರಿಟರ್ನ್ ಬರ್ತಾನೆ. ದುಬೈಯಿಂದ ಒಬ್ಬರು ಅವನು ಬರ್ತಾನೆ. ಎಲ್ಲರೂ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.